अल्लाह तबारक व तआला फरमाते हैं, क्या वो ज़ात जिसने आसमानों और ज़मीन को पैदा किया और तुम्हारे लिए आसमान से पानी को बरसाया, फिर उस पानी के ज़रिए हमने बारौनक खेतियों को उगाया, क्या तुम्हारे लिए मुमकिन था ये कि तुम इन बागात के दरख्तों को उगाओ? तुम ही बताओ, क्या अल्लाह के साथ कोई माबूद है? बल हुम कौमुन यादिलून, बल्कि वह ऐसे लोग हैं जो अल्लाह के साथ दूसरों को शरीक ठहराते हैं। अम्मन जअलल अर्द क़रारन व जअल खिलालहा अन्हारा, कि वो ज़ात जिसने ज़मीन को करार वाली बनाया और उसके दरमियान नदियों को बनाया और उसके अंदर मजबूत मजबूत पहाड़ों को बनाया और दो समंदरों के दरमियान हद फासिल को बनाया। तुम ही बताओ कि अल्लाह के साथ कोई माबूद है? बल्कि उनमें से अक्सर लोग जानते नहीं हैं। क्या वो ज़ात जो बेकरार को सुनता है जब वो पुकारता है और उसकी बुराई को दूर करता है और वो बनाता है तुमको ज़मीन में खलीफा? क्या अल्लाह के साथ कोई माबूद है? बहुत कम लोग नसीहत हासिल करते हैं कि वो ज़ात जो रहनुमाई करता है तुम्हारी खुशकी और समंदरी तारीकियों में और बारिश से पहले खुशखबरी सुनाने वाली हवाओं को भेजता है, क्या अल्लाह के साथ कोई माबूद है? अल्लाह ताला बुलंद व बाला उन चीज़ों से जो शरीक ठहराते हैं। कि वो ज़ात जिसने मखलूक को पैदा करता है फिर उसको लौटाता है, फिर वो ज़ात जो तुमको आसमान से और ज़मीन से रोज़ी देता है, क्या अल्लाह के साथ कोई माबूद है? तुम अपनी दलील पेश करो अगर तुम अपनी बात में सच्चे हो तो। अल्लाह ಎಲ್ಲರಿಗೂ ನಮಸ್ಕಾರಗಳು। ನಾನು ರೌಂಡ್ ಟೇಬಲ್ ಇಂಡಿಯಾ ಏರಿಯಾ 13 ನ ವಲಯದ ಅಧ್ಯಕ್ಷ ಕೆ.ವಿ. ದೇವಾನಂದನ್. ಇವರು ನನ್ನ ಪಕ್ಕ ನಿಂತಿರೋರು ದರ್ಶನ್, ಮೈಸೂರು ರೌಂಡ್ ಟೇಬಲ್ ನ ಅಧ್ಯಕ್ಷರು. ಇವತ್ತು ನಾವು ಒಂದು MMA ಹಾಸ್ಪಿಟಲ್ಗೆ ಒಂದು ಮೆಡಿಕಲ್ ಎಕ್ವಿಪ್ಮೆಂಟ್ ಕೊಡ್ಲಿಕ್ಕೋಸ್ಕರ ದಾನ ಮಾಡ್ಲಿಕ್ಕೋಸ್ಕರ ಬಂದಿದ್ದೀವಿ. ಮೈಸೂರು ರೌಂಡ್ ಟೇಬಲ್ ನಿಂದ ಸುಮಾರು 22 ಲಕ್ಷ ವೆಚ್ಚದ ಒಂದು ಅದ್ಭುತವಾದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಳವಡಿಸಿರುವ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಷಿನ್ ನ ದಾನ ಮಾಡಿದ್ದಾರೆ. ಇವತ್ತು ನಮ್ಮ ರೌಂಡ್ ಟೇಬಲ್ ಇಂಡಿಯಾ ಸಂಸ್ಥೆಯ ಧ್ಯೇಯನೇ ಅದು. ಒಂದು ಶೈಕ್ಷಣಿಕ ವರ್ಗದಲ್ಲಿ ನಾವು ಏನು ಕುಂದು ಕೊರತೆಗಳಿರ್ತಾವೋ ಅದನ್ನೆಲ್ಲ ನಾವು ಪರಿಹರಿಸಲಿಕ್ಕೆ ಪ್ರಯತ್ನ ಪಡ್ತೀವಿ. ಅದಲ್ಲದೆ ಆರೋಗ್ಯ ಕೇಂದ್ರಗಳಲ್ಲಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹಾಗೂ ಈ ತರ ಚಾರಿಟಿ ಬೇಸ್ಡ್ ಆಸ್ಪತ್ರೆಗಳಲ್ಲಿ ಏನು ಕುಂದೆ ಕೊರತೆಗಳಿರ್ತೀವೋ, ಮೆಡಿಕಲ್ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು ಅಥವಾ ಎಕ್ವಿಪ್ಮೆಂಟ್ಸ್ ಇರ್ಬೋದು, ಅದನ್ನೆಲ್ಲ ನಾವು ಪರಿಹರಿಸಲಿಕ್ಕೆ ಪ್ರಯತ್ನ ಪಡ್ತೀವಿ. ಅದು ನಮ್ಮ ಆರ್ಗನೈಸೇಷನ್ ನ ಒಂದು ಧ್ಯೇಯ ಆಗಿರ್ತದೆ. ದರ್ಶನ್ ಅಂತ, ನಾನು ಮೈಸೂರು MT ರೌಂಡ್ ಟೇಬಲ್ 156 ನ ಅಧ್ಯಕ್ಷ. ಸೊ ನಾವು ಇವತ್ತು ಏನ್ ಮಾಡ್ತಿದೀವಿ ಅಂದ್ರೆ MMA ಮೈಸೂರು MMA ಹಾಸ್ಪಿಟಲ್ಗೆ ಒಂದು ಸೋನೋಗ್ರಾಫಿಕ್ P11 ಸೋನೋಗ್ರಾಫಿಕ್ ಮಿಷಿನ್ ಅಂತ ಡೊನೇಟ್ ಮಾಡಿದೀವಿ. ಅದ್ರದ್ದು ಹೆಚ್ಚು ಕಮ್ಮಿ ಅದು 22 ಲಕ್ಷದ್ದು ಮೆಷಿನ್ ಅದು. ಸೊ ನಾವು ಇಲ್ಲಿ MMA ಹಾಸ್ಪಿಟಲ್ಗೆ 3 ವರ್ಷದಿಂದ ಡೊನೇಟ್ ಮಾಡ್ತಿದ್ವಿ. 3 ವರ್ಷದಿಂದ ನಾವು ಹಾಸ್ಪಿಟಲ್ OT ಎಕ್ವಿಪ್ಮೆಂಟ್ಸ್ ಆಗಲಿ, ಇದು ಮುಂಚೆ ಆಂಬ್ಯುಲೆನ್ಸ್ ಡೊನೇಟ್ ಮಾಡಿದ್ದೀವಿ. ಸೊ ಈ ವರ್ಷ ನಾವು ಅವ್ರಿಗೆ ತುಂಬಾ ರಿಕ್ವೈರ್ಮೆಂಟ್ ಇದ್ದು ಸೋನೋಗ್ರಾಫಿಕ್ ಮಿಷಿನ್ ಬೇಕು ಅಂತ ಹೇಳಿದಕ್ಕೆ ನಾವು ಅದಕ್ಕೆ ಅವ್ರಿಗೆ ಒಂದು ಸೋನೋಗ್ರಾಫಿಕ್ ಮಿಷಿನ್ ನ ಈ ಸತಿ ಡೊನೇಟ್ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ನಮ್ಗೆ ನಾವು 3 ವರ್ಷದಿಂದ ಮಾಡಿರೋದ್ರಿಂದ ನಮ್ಗೆ ಹೆಚ್ಚು ಕಮ್ಮಿ 36,000 ಔಟ್ ಪೇಷಂಟ್ಸ್ ಗಳಿಂದ ಹೆಲ್ಪ್ ಆಗಿದೆ ಅವ್ರಿಗೆ. ಸೊ 150ಕ್ಕಿಂತ ಹೆಚ್ಚು ನಾರ್ಮಲ್ ಡೆಲಿವರೀಸ್ ಮಾಡಿದ್ದಾರೆ, 200ಕ್ಕಿಂತ ಹೆಚ್ಚು C-ಸೆಕ್ಷನ್ ಡೆಲಿವರೀಸ್ ಅಂತ ಮಾಡಿದ್ದಾರೆ. ಸೊ ನಾವು ಮುಂದೆನೂ ಇದೇ ತರ ಡೊನೇಟ್ ಮಾಡ್ತಾ ಇರ್ತೀವಿ ನಮ್ಮ ಸಂಸ್ಥೆ ಇದಕ್ಕೆ. ಸೊ ಅಷ್ಟೇ, ಅದಕ್ಕಿಂತ ಥ್ಯಾಂಕ್ ಯು. ಮುಂಚೆ ಬೇರೆ ಹಾಸ್ಪಿಟಲ್ಗೆ ಅಂತಲ್ಲ, ಬೇರೆ ಪೇಷಂಟ್ಸ್ ಅವ್ರಿಗೆ ಇದು ಮಾಡಿದೀವಿ. ಮುಂಚೆ ಒಂದು KR ಹಾಸ್ಪಿಟಲ್ ಅಲ್ಲಿ ನಮ್ಮ ಒಂದು 4 ದಿನದ ಮಗುಗೆ ಲಂಗ್ಸ್ ಅಲ್ಲಿ ತುಂಬಾ ಫುಲ್ ಡೆವಲಪ್ ಆಗಿರಲಿಲ್ಲ ಅಂದ್ಬಿಟ್ಟು ಒಂದು ಲಂಗ್ ಆಪರೇಷನ್ ಮಾಡಬೇಕಿತ್ತು. ಸೊ ಅವ್ರ ತಂದೆ ತಾಯಿಗೆ ತುಂಬಾ ಫೈನಾನ್ಷಿಯಲ್ ಕ್ರೈಸಿಸ್ ಇರೋದ್ರಿಂದ ಅವರು ನಾವು ಮಾಡೋದಿಲ್ಲ ಅಂದ್ಬಿಟ್ಟು ಮಗನ್ ವಾಪಸ್ ಕರ್ಕೊಂಡು ಹೋಗ್ಬೇಕಾರೆ ನಮ್ಮ ಸಂಸ್ಥೆಯ ಒಬ್ರು ಡಾಕ್ಟರ್ ಅವ್ರು ನಮ್ಗೆ ಕರೆ ಮಾಡಿ ಹೇಳಿದ್ರು ಹಿಂಗಿದೆ ಅಂತ. ಸೊ ಅವ್ರಿಗೋಸ್ಕರ ಅವ್ರನ್ನ ಕರೆಸಿ ವಾಪಸ್ಸು ಅವ್ರಿಗೆ ಲಂಗ್ ಆಪರೇಷನ್ ಮಾಡೋದಕ್ಕೆ ಅಂದ್ಬಿಟ್ಟು ನಾವು ಹೆಚ್ಚು ಕಮ್ಮಿ ಒಂದು 50,000 ತನಕ
50,000 ನಾವು ಡೊನೇಟ್ ಮಾಡಿದ್ದೀವಿ ಅವ್ರಿಗೋಸ್ಕರ. ಈ ತರ ಮಾಡ್ತಾ ಇರ್ತೀವಿ ನಾವು. ಥ್ಯಾಂಕ್ ಯು ಅಂತ ಮೈಸೂರು ಮಿಟಿ ಲೇಡಿ ಸರ್ಕಲ್ 108 ಪ್ರೆಸೆಂಟ್ ಚೇರ್ಪರ್ಸನ್ ನಾನು. ಈಗ MMA ಹಾಸ್ಪಿಟಲ್ಗೆ ನಮ್ದು ಚಿಕ್ಕ ಪೋರ್ಷನ್ ಲೈಕ್ ಹೆಲ್ಪ್ ಮಾಡಿದ್ದೀವಿ ನಮ್ಮ ಟೇಬಲ್ ಜೊತೆ. ಸೊ MMA ಹಾಸ್ಪಿಟ್ಲಿಗೆ ಕೋವಿಡ್ ನಂತರ ತುಂಬ ಉಪಯುಕ್ತವಾದ ಲೈಕ್ ಅಲ್ಟ್ರಾಸೋನಿಕ್ ಗ್ರಾಫಿಕ್ ಇದಾಗಿರ್ಲಿ ಅಥವಾ ಬೇರೆ ಮಿಷಿನರೀಸ್ ಯಾವುದು ಪೇಷಂಟ್ಸ್ಗಳಿಗೆ ಸಿಗ್ತಾ ಇರಲಿಲ್ಲ, ಅದು ನಮ್ಮ ಟೇಬಲ್ನಿಂದ ದೊರೆಯೋ ಥರ ಮಾಡಿದ್ದೀವಿ. ಸೊ ನಮ್ದೊಂದು ಚಿಕ್ಕ ಹೆಲ್ಪ್ ನಮ್ಮಿಂದ ಲೇಡಿ ಸರ್ಕಲ್ನಿಂದ ಆಗಿದೆ. ಸೊ ನಾವು ವಿ ಆರ್ ಪ್ರೌಡ್ ಆಫ್ ಇಟ್. ಹಾಗೆ ನಾವು ಬೇರೆ ಈಗ ಮಕ್ಕಳಿಗೆ ವಿದ್ಯಾಭ್ಯಾಸ ಆಗಿರ್ಬೋದು, ಇಲ್ಲ ಕೆಲವು ಮಕ್ಕಳಿಗೆ ಚಿಕಿತ್ಸೆ ಕೊರತೆ ಇರ್ಬೋದು, ಅಂತ ಮಕ್ಕಳಿಗೆಲ್ಲ ನಾವು ಸಹಾಯ ಮಾಡಿದ್ದೀವಿ. ಹೀಗೆ ಮುಂದೆನೂ ಯಾವುದೇ ಆ ಥರ ಸಹಾಯ ಅವಶ್ಯಕತೆ ಇದ್ದಾಗ ನಮ್ಮ ಲೇಡಿ ಸರ್ಕಲ್ ಕೂಡ ಮುಂದೆ ಬರುತ್ತೆ. ನೋಡ್ತಾರಲ್ಲ, ಈಗ ನೀವು ಸಹಾಯ ಬಗ್ಗೆ ಹೇಳ್ತಾ ಇದ್ದೀರಾ, ಇತ್ತೀಚೆಗೆ SSC ಪಾಸ್ ಇದ್ದಾರೆ, ಒಂದು ನೀವು ಹೇಳ್ತಾ ಇರೋದು ಮಾತು ಬಹಳ ವ್ಯಾಲ್ಯೂಬಲ್ ಮಾತಿದೆ. ನಿಮಗೆ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಯಾವ ತರ? ಲೇಡಿ ಸರ್ಕಲ್ ಇಂಡಿಯಾ ಅಂತ ನಮ್ದು ವೆಬ್ಸೈಟ್ ಇದೆ, ಅದರಲ್ಲಿ ಕಾಂಟ್ಯಾಕ್ಟ್ ಅಸ್ ಅಂತ ಇರುತ್ತೆ. ಅದರಲ್ಲಿ ಮಾಡಿದ್ರೆ ನಮ್ಗೆ ಯಾವ ಜಾಗದಲ್ಲಿ ಯಾವ ಏರಿಯಾದಲ್ಲಿ ಇದ್ ಮಾಡ್ತಿದ್ದಾರೆ ಅಂತ ಗೊತ್ತಾದಾಗ ಆ ಏರಿಯಾ ಲೇಡಿ ಸರ್ಕಲ್ಗೆ ಅವರು ಕಾಂಟ್ಯಾಕ್ಟ್ ನ ಇದ್ ಮಾಡ್ತಾರೆ, ಪಾಸ್ ಮಾಡ್ತಾರೆ. ಥ್ಯಾಂಕ್ ಯು. This is a new machine which also imbibes artificial intelligence in it. Okay, so it will help the radiologist for quicker diagnosis and discovery of the lesion abnormal site. And all the machine will have inbuilt 2D echo, inbuilt Doppler studies in that, and various modes are there. This will help us in quicker diagnosis and beautify the images much more better and get a good picture of the disease, which help in better treatment of the disease. हॉस्पिटल में इस तरह की मशीन देखी? I think according to Sonosite people, this is first kind of a machine which is installed in Mysore. Introduction what ultrasound is and what this machine means to us. Okay, this is advanced Sonosite machine. Okay, ultrasound is basically a third eye where we can't see, the machine sees based on ultrasound technology, where basically they use ultrasound waves which helps us to detect the internal organs. It is similar to radar or sonar. What the ultrasonic waves go inside the body and then they hit back organ and they come where we pick up and prove the images. Okay, since this technology is used to visualize most of the organs, including ultrasound, this machine has both cardiac ultrasound, cardiac echocardiography with ultrasound machine. Okay, so basically, if you see, this has 4 probes. All these are for different reasons. Okay, this basic ultrasound probe, what we do is usually for abdominal ultrasound, where we see different organs of our body like liver, kidney, pancreas, intestine, urinary bladder, and also will help you in obstetrics technology also. Okay, this is predominantly a Doppler probe where we see for large vessels like carotid artery, blood vessels, where we see if there is any blockage in the blood vessels. Other ultrasounds also help, but this is for superficial blood vessels where we can see clearly. Okay. This is a cardiac 2D echo probe predominantly used for both. This machine has for adults and pediatric. We can do an echo in this and help us to guide for the further treatments. The lastly, this is a transvaginal sonography probe, which is used by gynecologists predominantly to help in detection of various gynecological diseases. Okay. So basically, this would be a huge boom to our hospital and our society also, to help us to diagnose accurately and to treat the disease at very economical range. Thank you. सर, MMA हॉस्पिटल क्या एक और संगमेल फर्क कर रहा है और आपकी खिदमत को लेकर आगे बढ़कर इस तरह की मशीन का देना आपके हॉस्पिटल की कारकर्दगी को साफ तौर पर दिखाई दे रहा है. आप क्या कहेंगे सर आज के मौके पर? अस्सलाम वालेकुम रहमतुल्लाहि व बरकातहू। सबसे पहले मैं ये जो डोनर्स इमदाद कर रहे हैं हमें, राउंड टेबल इंडिया, ये NGO को मैं शुक्र अदा करना चाहता हूँ इस प्लेटफॉर्म से। हर साल कोई ना कोई ऐसा इक्विपमेंट हमें देते आ रहे हैं। समझो कि हमारे हॉस्पिटल के ये बैकबोन है, ये ऑर्गेनाइजेशन जो है राउंड टेबल,
इंडिया, ये हमारा बैकबोन है। अब तक जो है 60-70 लाख रुपए का मशीनरीज इंफ्रास्ट्रक्चर इमदाद किए हैं। ऐसा एक 2-3 NGO हमें मिल जाएंगे तो मल्टी स्पेशलिटी हॉस्पिटल भी हम कर सकते हैं। इसी तरीके से और एक मोहतरमा मुबशिरा मैडम उनका नाम है, वो हमारे हॉस्पिटल में आए, एडमिट हुए, फिर यहाँ का सिस्टम देखे इससे मुतासिर होकर हमारे कॉन्सेप्ट से मुतासिर होकर 48 लाख डोनेशन दिए हैं इदारे के लिए। हम इसके जरिए से CS सेट लेना, फिर हमारी खास बिल्डिंग होना, ये तमाम स्टेप बाय स्टेप होता है। अब हमें CS सेट की कोशिश करते हैं, और भी पैसे होना है, चंद लोगों से पैसे ले वादे भी हैं, उनसे लेकर इंशाअल्लाह CS सेट हम लेंगे इस बार। जिन मोहतरमा ने आपको इतने बड़ा एक तरह से एक सवाब जारिया का काम किया है, देखने वालों को बताएंगे आप इस तरह उनका शुक्रिया अदा करेंगे और इस तरह की खिदमत दूसरे भी करना, इस तरह आपका क्या मैसेज है? वो मोहतरमा जो है सामने आने को तैयार नहीं, उनका चेहरा बताने को तैयार नहीं, और वो हमारे वो अल्लाह को राजी करने के लिए दिए हैं। मैं कोई इसके यानी लोगों की तारीफ सुनना नहीं चाहती, इसलिए मैं पसंद नहीं करती बोल के वो नहीं आए। इसी तरीके से अब हमारी कौम में जो है ऐसे मजबूत लोग हैं जो देना चाहते हैं, लेकिन उनको देने की जो जगह है ना, वो होना, सही जगह होना। अगर आप सही काम करके दिखाएंगे तो इंशाअल्लाह देने वाले मिल जाएंगे और अल्लाह ताला भेजेंगे, हिदायत भी देंगे। अगर हमारे जो खिदमत हैं इसे हमें अल्लाह के वास्ते करना, लोगों की खिदमत के वास्ते करेंगे तो इसके लिए एक जमात खड़ी हो जाएगी पीछे, अल्लाह भेजते रहेंगे। बहुत बहुत शुक्रिया।